ನಾವು ಬಿಹಾರ ಎಲೆಕ್ಷನ್ ನಲ್ಲಿ ಬಿಸಿ. ಯಾರು ದೆಹಲಿಗೆ ಹೋಗಿ ಬರಬೇಡಿ. ದೆಹಲಿ ದಂಡಯಾತ್ರೆಗೆ ಸಜ್ಜಾಗಿದ್ದಂತಹ ಕೈ ನಾಯಕರಿಗೆ ಕೈ ಹೈ ಶಾಕ್. ನಾವು ಬಿಹಾರ ಎಲೆಕ್ಷನ್ ನಲ್ಲಿ ಬ್ಯುಸಿ ಆಗಿದ್ದೇವೆ. ಯಾರು ದೆಹಲಿಗೆ ಬರಬೇಡಿ. ದೆಹಲಿ ದಂಡಯಾತ್ರೆಗೆ ಸಜ್ಜಾಗಿದ್ದಂತಹ ಕೈ ನಾಯಕರಿಗೆ ಕೈ ಹೈ ಶಾಕ್ ಅನ್ನ ನೀಡಿರುವಂತದ್ದು. ಕರ್ನಾಟಕದಿಂದ ದೆಹಲಿಗೆ ಯಾರು ಬರಬೇಡಿ ಅಂತ ಹೇಳಿ ಹೈಕಮಾಂಡ್ ಹೇಳಿರುವಂತದ್ದು. ರಾಜ್ಯ ನಾಯಕರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸೂಚನೆ. ರಾಜ್ಯದ ವಿಚಾರ ಬಿಹಾರದ ಎಲೆಕ್ಷನ್ ಮೇಲೆ ಪರಿಣಾಮವನ್ನ ಬೀರೋದು ಬೇಡ. ರಾಜ್ಯದಲ್ಲಿರುವಂತಹ ಚರ್ಚೆ ವಿಚಾರಗಳು ಸದ್ಯ ದೆಹಲಿಗೆ ತರೋದು ಬೇಡ. ಕೆಲ ನಾಯಕರು ದೆಹಲಿಗೆ ಬಂದು ಗೊಂದಲವನ್ನ ಸೃಷ್ಟಿ ಮಾಡೋದು ಬೇಡ. ಈ ಬೆನ್ನಲ್ಲೇ ನಿನ್ನೆ ದೆಹಲಿ ದಂಡಯಾತ್ರೆ ನಿಲ್ಲಿಸಿದಂತಹ ಸತೀಶ್ ಜಾರಕಿಹೊಳಿ ಅಂಡ್ ನಿನ್ನೆಗೆ ದೆಹಲಿಗೆ ಹೋಗ್ಲಿಕ್ಕೆ ಸಜ್ಜಾಗಿದ್ದಂತಹ ಬೆಳಗಾವಿ ಸಾಹುಕಾರ್ ಸಂಪುಟ ಪುನರ್ರಚನೆ ಹಾಗೂ ನಾಯಕತ್ವದ ಬದಲಾವಣೆ ಚರ್ಚೆಗೆ ದೆಹಲಿ ಪ್ರವಾಸ. ಬಿಹಾರದ ಎಲೆಕ್ಷನ್ ಹಿನ್ನೆಲೆಯಲ್ಲಿ ದೆಹಲಿ ದಂಡಯಾತ್ರೆಗೆ ಬ್ರೇಕ್ ಹಾಕಿದಂತಹ ಹೈಕಮಾಂಡ್. ಎಸ್ ವೀಕ್ಷಕರೇ, ಇದನ್ನು ನಾನು ಹೇಳಲೇಬೇಕು. ವಿಚಾರ ಏನಾಗಿತ್ತು ಅಂತಂದ್ರೆ, ನವೆಂಬರ್ ಕ್ರಾಂತಿ ಇದಕ್ಕೆಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿದ್ರು. ಅದರ ನಡುವೆಯಲ್ಲಿ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ಜನ ನಾಯಕರು ಹೈಕಮಾಂಡ್ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ರು. ಅದರ ಮಧ್ಯದಲ್ಲಿ ಈಗ ಏನು ಬಂದಿದೆ, ಬಿಹಾರದ ಎಲೆಕ್ಷನ್ ಬಂದಿದೆ. ಸೊ ಬಿಹಾರದ ಎಲೆಕ್ಷನ್ ಬಂದಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಜನ ಹೈಕಮಾಂಡ್ನಲ್ಲಿರುವಂಥವರು ಬಿಹಾರದ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಅವರು ಆ ಕಡೆ ಗಮನವನ್ನು ಹರಿಸ್ತಾ ಇರ್ತಾರೆ. ಆದರೆ ಕರ್ನಾಟಕದಲ್ಲಿರುವಂತಹ ಹಲವಾರು ನಾಯಕರಿಗೆ ಬಿಹಾರದ ಎಲೆಕ್ಷನ್ಗಳಿಗಿಂತ ಮುಂಚೆ ಇವರ ಒಂದು ಕಿತ್ತಾಟಗಳು ಸಾಲ್ವ್ ಆಗಬೇಕು. ಏನೇ ಆದರೂ ಠಣ್ ಅಂತ ಹೇಳಿ ಹೈಕಮಾಂಡ್ನತ್ತ ಪಾದವನ್ನ ಬೆಳೆಸುವಂತಹ ಸಾಕಷ್ಟು ಜನ ನಾಯಕರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರಲೇಬೇಡಿ, ಬೇಡವೇ ಬೇಡ. ಬಿಹಾರದ ಎಲೆಕ್ಷನ್ನು 14ನೇ ತಾರೀಕು ರಿಸಲ್ಟ್ ಬರುತ್ತೆ, ರಿಸಲ್ಟ್ ಮುಗಿಸ್ಕೊಂತೇವೆ, ಮುಗಿಸ್ಕೊಂಡ್ಮೇಲೆ ನಿಮ್ದು ಏನು ಗಲಾಟೆ ಏನು ಅದನ್ನು ಇತ್ಯರ್ಥ ಮಾಡ್ತೇವೆ ಅಂತ ಹೇಳ್ತಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ಗೆ ಅಥವಾ ದೆಹಲಿಗೆ ಹೋಗುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅದು ಕೂಡ ಕ್ಯಾನ್ಸಲ್ ಆಯಿತು. ನವೆಂಬರ್ 11ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ರು. ಅದು ಕೂಡ ಪುಸ್ತಕ ವಿತರಣೆ ಕಾರ್ಯಕ್ರಮಕ್ಕೆ, ಅದು ಕೂಡ ಒಂದು ಆಗಿರಬಹುದು ಕಾರ್ಯಕ್ರಮ. ಅದರ ಜೊತೆಗೆ ಹೈಕಮಾಂಡ್ ಮೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಏನೋ. ಬಟ್ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೆಲ್ಲದಕ್ಕೂ ತೆರೆಯನ್ನ ಎಳೆಯುವಂತ ಕೆಲಸ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಬರಂಗಿಲ್ಲ, ಡಿ ಕೆ ಶಿವಕುಮಾರು ಇಲ್ಲ, ಸಿದ್ದರಾಮಯ್ಯ ಅವರು ಇಲ್ಲ, ಯಾರಿಲ್ಲ. ಈಗ ಬಿಹಾರದ ಎಲೆಕ್ಷನ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿರುವಂಥದ್ದು. ಹಾಗೆ ಸಂಪುಟ ಪುನರ್ರಚನೆ ಹಾಗೂ ನಾಯಕತ್ವದ ಬದಲಾವಣೆಯ ಬಗ್ಗೆ ಚರ್ಚೆ ಮಾಡಬೇಕು ಅಂತ ತರಾತುರಿಯಲ್ಲಿದ್ದಾರೆ. ಯಾರಿಗೆ ಸಂಪುಟ ಕೊಡಬೇಕು, ಯಾರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಯಾರನ್ನ ಎತ್ತಾಕಬೇಕು ಮಂತ್ರಿ ಸ್ಥಾನದಿಂದ ಅನ್ನುವಂತಹ ವಿಚಾರಗಳನ್ನ ಹೈಕಮಾಂಡ್ ಹತ್ರ ಮಾತನಾಡಲಿಕ್ಕೆ ಅಂತ ಹೋಗ್ಬೇಕಾದ್ರೆ ಈ ರೀತಿಯಾಗಿ ನಡೆದಿರುವಂಥದ್ದು. ಬರಲೇಬೇಡಿ ಅಂತ ಹೇಳಿ ಕಟುವಾಗಿ ಹೇಳಿರುವಂಥದ್ದು. ನಾವು ಮುಗಿಸ್ಕೊಂತೀವಿ, ಬಿಹಾರದ ಎಲೆಕ್ಷನ್ ಮುಗಿಸ್ಕೊಂಡು ಸ್ವಲ್ಪ ತಲೆ ಬಿಸಿ ಇದೆ ಅಲ್ಲಿ. ತೇಜಸ್ವಿ ಯಾದವ್ ಅವರು, ಅವರ ಪಕ್ಷದವರು ಸಾಕಷ್ಟು ಜನ ಗೊಂದಲಕ್ಕೀಡಾಗಿದ್ದಾರೆ. ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು ಕಾಂಗ್ರೆಸ್. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಬರೋದು ಬೇಡ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.